ಪ್ರಿಯರೇ, ಅಮೃತವಾಣಿಯ ಶುಕ್ರವಾರದ ಸಂಕಲನವಾಗಿರುವಂತಹ ಆತ್ಮಜ್ಯೋತಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆದರದಿಂದ ಸ್ವಾಗತಿಸ್ತೇನೆ. ನಾವು ದೇವರ ವಾಕ್ಯ ಅದು ಮನುಷ್ಯರಿಗೆ ಬೆಳಕು ಮಾತ್ರವಲ್ಲ, ಹೇಗೆ ಅದು ಬೆಳಕು. ಕಳೆದ ಸಾರಿ ನಾವು ನೋಡಿದ ಪ್ರಕಾರ ಪೇತ್ರನು ಬರೆದ 2ನೇ ಪತ್ರಿಕೆಯ 1ನೇ ಸಂಧಿಯ 19ನೇ ವಚನದಲ್ಲಿ ಹೇಗೆ ಅದು ಲೋಕಕ್ಕೆ ಬೆಳ್ಳಿಯು ಮೂಡಿ ಯಾವ ರೀತಿಯಲ್ಲಿ ಪ್ರತಿ ದಿವಸ ಅರುಣೋದಯವಾಗ್ತದ, ಅದೇ ರೀತಿಯಲ್ಲಿ ಕ್ರಿಸ್ತನೆಂಬ ಅರುಣೋದಯ ಅಂದರೆ ಹಗಲು, ಕ್ರಿಸ್ತನ ಪ್ರಸನ್ನತೆ, ಆತನನ್ನು ಅಂಗೀಕರಿಸುವಂತಹ ಸ್ಥಿತಿಗಾಗಿ ಕ್ರಿಸ್ತನ್ ನಮ್ಮ ಹೃದಯದಲ್ಲಿ ಉದಯಿಸುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಯಾವ ರೀತಿಯಲ್ಲಿ ಬೆಳ್ಳಿಯು ಮೂಡಿ ಬರ್ತದೋ ಅದೇ ರೀತಿಯಲ್ಲಿ ಪ್ರವಾದನ ವಾಕ್ಯವು ನಮಗೆ ಆಧರಣೆಯಾಗಿದೆ ಎಂಬುದನ್ನು ನಾವು ಕಳೆದ ಸಾರಿ ನೋಡಿದ್ದೇವೆ. ಇವತ್ತು ಇನ್ನು ಕೆಲವು ಭಾಗಗಳನ್ನು ದೇವರ ವಾಕ್ಯದ ವಿಷಯವಾಗಿ ನೋಡುವ. ಯೆರೆಮೀಯನ ಪ್ರವಾದನೆ 23ನೇ ಸಂಧಿ. ಅಲ್ಲಿ ದೇವರ ವಾಕ್ಯವು ಏನೇನು ಮಾಡ್ತದೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 4ನೇ ಸಂಧಿಯಲ್ಲಿ ನೋಡಿದೆವು. ಅದು ಇಬ್ಬಾಯಿ ಕತ್ತಿ, ಅದು ಆತ್ಮ ಮತ್ತು ಪ್ರಾಣಗಳನ್ನು ಬೇರ್ಪಡಿಸಿ ತೋರಿಸುವಂತಹದ್ದು, ಕೀಲು ಮಜ್ಜೆಗಳನ್ನು ಬೇರ್ಪಡಿಸುವಂತಹದ್ದು ಎಂಬುದಾಗಿ ನಾವು ನೋಡಿದೆವು. ಈಗ ಯೆರೆಮೀಯನ ಬರೆದ ಪ್ರವಾದನೆಯ 23ನೇ ಸಂಧಿಯ 29ನೇ ವಚನದಲ್ಲಿ, 23ನೇ ಸಂಧಿ 29ನೇ ವಚನದಲ್ಲಿ, ನನ್ನ ವಾಕ್ಯವು, ದೇವರೇ ಪ್ರವಾದಿಯಾದ ಯೆರೆಮೀಯನ ಮೂಲಕವಾಗಿ ಹೇಳುವಂತಹದ್ದು, ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮ್ಮಟಿಗೆಗೂ ಸಮಾನವಾಗಿದೆಯಲ್ಲ, ಯೆಹೋವನೇ ಇದನ್ನು ನುಡಿದಿದ್ದಾನೆ. ದೇವರ ವಾಕ್ಯ ಎಂಬುದು ಮನುಷ್ಯರಿಗೆ ಬೆಳಕು, ಅವನ ಆಂತರ್ಯದಲ್ಲಿ ಅದು ಶೋಭಿಸ್ತದೆ. ಆ ಬೆಳಕು ಸಂಪೂರ್ಣತೆಯಲ್ಲಿ ನಮ್ಮ ಕರ್ತನಾದ ಯೇಸು, ಯಾವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸ್ತಾನ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಡ್ತಾನ, ಆ ಮನುಷ್ಯನು ದೇವರ ಮಗ ಅಥವಾ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ಅವನು ಹೊಂದುತ್ತಾನೆ. ಈ ಬೆಳಕು ಲೋಕಕ್ಕೆ ಬಂತು. ಆ ಬೆಳಕಿನ ವಿಷಯವಾಗಿ ಸ್ನಾನಿಕ ಯೋಹಾನ ಎಂಬ ಪ್ರವಾದಿ ಯೇಸು ಕ್ರಿಸ್ತನ ದಾರಿಯನ್ನು ಸಿದ್ಧ ಮಾಡುವುದಕ್ಕಾಗಿ ಮೊದಲಾಗಿಯೇ ಆತನ ವಿಷಯವಾಗಿ ಸಾಕ್ಷಿ ಕೊಟ್ಟನು. ಆ ಬೆಳಕು ಲೋಕಕ್ಕೆ ಬಂದನು. ಆತನ ಸ್ವಂತ ಜನರು ಅಂಗೀಕರಿಸಲಿಲ್ಲ. ಆದರೆ ಯಾರ್ಯಾರು ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನೆಂಬುದನ್ನು ನಾವು ಕಳೆದ ಸಾರಿ ನೋಡಿದ್ದೇವೆ. ಈಗ ಯೆರೆಮೀಯನು ತನ್ನ ಬಾಯಿಂದ ದೇವರ ವಚನವನ್ನು ಹೇಳ್ತಿರುವಾಗ ದೇವರು ಯೆರೆಮೀಯನ ಬಾಯಿಂದ ಹೇಳಿದ ಮಾತು 23ನೇ ಸಂಧಿ 29ನೇ ವಚನ, ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೆಗೂ ಸಮಾನವಾಗಿದೆಯಲ್ಲ. ಬೆಂಕಿ ಏನು ಮಾಡ್ತದೆ? ಬೆಂಕಿ ಮಾಡುವಂಥ ಕೆಲಸಗಳು ಒಂದು ಎಲ್ಲ ರೀತಿಯ ಕಶ್ಮಲಗಳನ್ನು ಅದು ಉರಿಸಿ ಬೂದಿ ಮಾಡ್ತದೆ, ಅಶುದ್ಧತೆಯನ್ನು ನೀಗಿಸ್ತದೆ. ಎರಡನೇದು, ಅದು ಶಾಖ ಕೊಡ್ತದೆ, ಅದು ಬೆಳಕು ಕೊಡ್ತದೆ. ಸೊ ದೇವರ ವಾಕ್ಯ ಬೆಂಕಿಗೂ, 2 ಬಂಡೆಯನ್ನು ಒಡೆದು ಬಿಡುವ ಚಮಟಿಗೆಗೂ ಸಮಾನವಾಗಿದೆ ಅಲ್ಲ. ಆದ್ದರಿಂದ ಅನೇಕ ಸಾರಿ ಅನೇಕ ಮನುಷ್ಯರು ಹೃದಯದ ಆ ಕಾಠಿಣ್ಯದಿಂದ ಇದ್ದಾರೆ. ಹೃದಯದ ಕಾಠಿಣ್ಯವು ಬಂಡೆಗಿಂತಲೂ ಕಠಿಣವಾದದ್ದು. ಬಂಡೆಯನ್ನಾದರೂ ಚಮಟಿಕೆಯಿಂದ ಹೊಡೆಯಬಹುದು, ಆದರೆ ಕಠಿಣ ಮನಸ್ಸುಳ್ಳ ಆ ಮನುಷ್ಯರನ್ನು ದೇವರೇ ತನ್ನ ವಾಕ್ಯದ ಮೂಲಕವಾಗಿ ಮಾರ್ಪಡಿಸಬೇಕಾಗಿದೆ. ಮಾತ್ರವಲ್ಲ, ದೇವರ ವಾಕ್ಯ ಸಜೀವವಾದದ್ದೆಂಬುದಾಗಿ ನೋಡಿದೆವು. ಇದನ್ನು ಎಜೆಕಿಯಲ್ನ ಆ ಪ್ರವಾದನೆಯ ಒಂದು ಭಾಗದಿಂದ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಎಜೆಕಿಯಲ್ನ ಪ್ರವಾದನೆ 37ನೇ ಸಂಧಿ. ಆ 37ನೇ ಸಂಧಿಯಲ್ಲಿ ದೇವರು ಒಂದು ಅದ್ಭುತಮಯವಾದ ದರ್ಶನವನ್ನು ಎಜೆಕಿಯಲ್ ಪ್ರವಾದಿಗೆ ಕೊಟ್ಟನು. ಅದನ್ನು 1ನೇ ವಚನದಿಂದ ಓದ್ತೇನೆ. ಯೆಹೋವನ ಹಸ್ತಸ್ಪರ್ಶದಿಂದ
ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿ ಇಳಿಸಿ ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಅಂದರೆ ಒಂದು ತಗ್ಗಾದ ಪ್ರದೇಶ, ವ್ಯಾಲಿ ಅಂತ ಹೇಳ್ತೇವೆ. ವ್ಯಾಲಿ ಆಫ್ ಡ್ರೈ ಬೋನ್ಸ್ ಎಂಬಂತ ಬೈಬಲ್ನ ವಿಶ್ಲೇಷಣೆ ಈ ಸ್ಥಳದಲ್ಲಿ ನಮಗೆ ದೊರಕುತ್ತದೆ. ಎಸೆಕಿಯಲ್ನಿಗೆ ಒಂದು ದರ್ಶನ ಕೊಟ್ಟನು. ಆತನು ಏನು ಮಾಡಿದನು? ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನ ಸ್ಥಳದಲ್ಲಿ ಇಳಿಸಿ ನಾನು ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಈಗೋ ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರುವುದೋ ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು, ಅಂದರೆ ಯೆಹೋವನು, ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವ ನಿನಗೆ ಹೀಗೆ ಹೇಳ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನೆಂದು ತಿಳ್ಕೊಳ್ಳುವಿರಿ. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನಿತ್ತು ಎತ್ತಿ ನುಡಿಯುತ್ತಿರಲು ಸದ್ದಾಯಿತು. ಇಗೋ ಟಕ ಟಕ ಎನ್ನುತ್ತಾ ಎಲುಬುಗಳು ಎಲುಬಿಗೆ ಜೋಡಣೆಯಾದವು. ನಾನು ನೋಡಲಾಗಿ, ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೈಲ್ಹೊದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು, ಅಂದರೆ ಯೆಹೋವನು, ದೇವರು, ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ. ಶ್ವಾಸವೇ, ಕರ್ತನಾದ ಯೆಹೋವ ನಿಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯನ್ನು ನುಡಿದೆನು. ಇಗೋ ಶ್ವಾಸವು ಅವುಗಳಲ್ಲಿ ತುಂಬಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ನೋಡಿ, ದೇವರ ವಾಕ್ಯಕ್ಕೆ ಮನುಷ್ಯರ ಸ್ಥಿತಿ ಯಾವ ಹದಗೆಟ್ಟ ಸ್ಥಿತಿಯಲ್ಲಿದ್ದರೂ ಸರಿಯೇ, ಆ ಮನುಷ್ಯನು ಸಂಪೂರ್ಣವಾಗಿ ಅವನನ್ನು ಎಬ್ಬಿಸಿ ಒಂದು ಸ್ಥಿತಿವಂತಿಕೆಯಲ್ಲಿ ಅವನನ್ನು ನಿಲ್ಲಿಸುವಂತಹ ಸಾಮರ್ಥ್ಯವಿದೆ. ಅದಕ್ಕಾಗಿ ದೇವರ ವಾಕ್ಯವನ್ನು ಯಾವ ರೀತಿಯಲ್ಲಿ ಅದು ನಮಗೆ ಕೊಡಲ್ಪಟ್ಟಿದೆಯೋ ಆ ವಿಶ್ವಾಸದ ಮೂಲಕವಾಗಿ ನಾವು ಅದನ್ನು ಬಳಸಿ ನಾವು ಮುನ್ನಡೆಸುವಾಗ ಕಠಿಣವೆಂಬಂಥ ಕಾರ್ಯಗಳು ದೇವರ ಮೂಲಕವಾಗಿ ಆಗುವಂತೆ ನಮಗೆ ಈ ಪ್ರಬೋಧನೆ ಬೋಧಿಸ್ತದೆ. ಹಾಗಾದರೆ ದೇವರನ್ನು ಹುಡುಕಬೇಕಾದದ್ದು ಹೇಗೆ ಎಂಬುದನ್ನು ತಿಳ್ಕೊಳ್ಳುವ. ಯೆರೆಮೀಯನ ಪ್ರವಾದನೆ 29ನೇ ಸಂಧಿಯಲ್ಲಿ ಇದರ ವಿಷಯವಾದಂಥ ಒಂದು ಮರ್ಮವನ್ನು ನಮಗೆ ತೋರಿಸ್ತದೆ. 29ನೇ ಸಂಧಿ 13ನೇ ವಚನ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿ ಕೊಡುವೆನು, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನಾನು ನಿಮಗೆ ದೊರೆಯುವೆನು, ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ ನಾನು ನಿಮ್ಮನ್ನು ಅಟ್ಟಿಬಿಟ್ಟಿದ್ದ ಸರ್ವ ಪ್ರದೇಶಗಳಿಂದಲೂ ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದೆನೋ ಅಲ್ಲಿಗೆ ತಿರುಗಿ ಬರಮಾಡುವೆನು. ಯೆರೆಮೀಯನ ಕಾಲ ಯಹೂದ್ಯರಿಗೆ ಬಹಳ ಕಠಿಣ ಕಾಲ. ಶತಮಾನಗಳ ಪಾಪದ ಫಲವಾಗಿ ದೇವರು ನಿರಂತರವಾಗಿ ಪ್ರವಾದಿಗಳ ಮೂಲಕವಾಗಿ ಎಚ್ಚರಿಸಿದರು. ಯಾವ ರೀತಿಯಲ್ಲಿ ಕೂಡ ಇಸ್ರಾಯೇಲರಾಗಲಿ ಅಥವಾ ಯಹೂದ್ಯರಾಗಲಿ ದೇವರ ಕಡೆಗೆ ಮನಮರುಗಿ ತಿರುಗದೇ ಇದ್ದ ಕಾರಣದಿಂದ ನಬುಕದ್ನೆಜರ್ ಎಂಬಂತಹ ಬಾಬೆಲ್ನ ಚಕ್ರವರ್ತಿಯ ಆ ಆಸನಕ್ಕೆ ದಾಸರನ್ನಾಗಿ ಕಳುಹಿಸಿದಂತಹ ದಿನಗಳು. ಪ್ರಿಯರೇ, ಆ ಸಮಯದಲ್ಲಿ ದೇವರು ಎಬ್ಬಿಸಿದ ಪ್ರವಾದಿ ಯೆರೆಮೀಯ ಪ್ರವಾದಿ. ಅವನು ಹೇಳ್ತಾ ಇದ್ದಾನೆ, ನನ್ನನ್ನು ಪ್ರಾರ್ಥಿಸಲು ನೀವು ಹೋಗುವಿರಿ, ನಾನು ಕಿವಿ ಕೊಡುವೆನು, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನೋಡಿ, ದೇವರು ಸ್ಪಷ್ಟ ಹೇಳ್ತಾನೆ, ಮನಪೂರ್ವಕವಾಗಿ ಆತನನ್ನು ಹುಡುಕಬೇಕಾದದ್ದು. ಜ್ಞಾನೋಕ್ತಿ 8ನೇ ಸಂಧಿ 17ನೇ ವಚನ ಏನು ಹೇಳ್ತದೆ ನೋಡುವ.
ಪ್ರಿಯರೇ, ದೇವರ ವಾಕ್ಯದ ಬೇರೆ ಬೇರೆ ಭಾಗಗಳಲ್ಲಿ ದೇವರನ್ನು ಹುಡುಕುವುದರ ವಿಷಯವಾಗಿ ನಮಗೆ ದೇವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾನೆ. ಜ್ಞಾನೋಕ್ತಿ 8:17 ವಚನ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಮನಪೂರ್ವಕವಾಗಿ ಹುಡುಕಬೇಕು, ಆತುರದಿಂದ ಹುಡುಕಬೇಕು, ಆಗ ದೇವರನ್ನು ಕಂಡುಕೊಳ್ಳಿಕ್ಕಾಗ್ತದೆ. ಧರ್ಮೋಪದೇಶ ಕಾಂಡಕ್ಕೆ ನಾವು ಬರುವ. ಧರ್ಮೋಪದೇಶ ಕಾಂಡದ 4ನೇ ಸಂಧಿ 29ನೇ ವಚನ, ನೀವು ಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತ ನಿಮಗೆ ಸಿಕ್ಕುವನು. ನೋಡಿ, ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ, ಪೂರ್ಣ ಮನಸ್ಸಿನಿಂದ ಹುಡುಕುವವರು. ಈಗ ನೋಡಿ, ಮನುಷ್ಯರಾದ ನಾವು ಇತರರನ್ನು ನೋಡುವಾಗ ಅವರು ನಮ್ಮ ಕಡೆಗೆ ಅನೇಕ ರೀತಿಯ ಒಂದು ಆಕರ್ಷಣೆಯನ್ನು ಅಥವಾ ಕೆಲವು ಹೊಂದಾಣಿಕೆಯನ್ನು ಮಾಡ್ತಾರೆ. ಆದರೆ ಅವರ ಅಂತರ್ಯ ಹೇಗಿದೆ ಅಂತೇಳಿ ನಮಗೆ ಗೊತ್ತಾಗುವುದಿಲ್ಲ. ಆದರೆ ದೇವರ ವಿಷಯದಲ್ಲಿ ನಾವು ನೋಡಿದರೆ ದೇವರಿಗೆ ಪ್ರತಿಯೊಬ್ಬನ ಅಂತರ್ಯ ಗೊತ್ತದೆ. ದೇವರ ಎದುರಿನಿಂದ ಒಬ್ಬ ಮನುಷ್ಯನ ಅಂತರ್ಯದ ಆ ಆಶೆ, ನಿರೀಕ್ಷೆ, ಅವನ ಉತ್ಸಾಹ, ಒಂದು ವೇಳೆ ಅವನಲ್ಲಿ ಒಂದು ಎರಡು ಮನಸ್ಸುಳ್ಳ ಬೇರೆ ಬೇರೆ ವಿಧದ ಫ್ರಿಕ್ಷನ್ ಅಥವಾ ಘರ್ಷಣೆ ಉಳ್ಳ ಮನಸ್ಸು ಒಬ್ಬನಲ್ಲಿದೆಯೋ ಅದು ನಮ್ಗೆ ಗೊತ್ತಾಗುವುದಿಲ್ಲ. ಆದರೆ ದೇವರು ಮನುಷ್ಯನ ಅಂತರ್ಯವನ್ನು ಪರಿಶೀಲಿಸುವನು. ಯಾಕೆ? ದೇವರ ವಚನ ಅದು ಮನುಷ್ಯರ ಹೃದಯಗಳ ಯೋಚನೆಯನ್ನು ತೂರಿ ಹೋಗ್ತದೆ ಎಂಬುದಾಗಿ ನಾವು ಓದಿದ್ದೇವೆ. ಸೊ 29ನೇ ವಚನವನ್ನು ನಾವು ಗಮನಿಸಿದೆವು. ಈಗ ಏಷಯನ ಬರೆದ ಪ್ರವಾದನೆ 55ನೇ ಸಂಧಿಗೆ ನಾವು ಬರುವ. 55ನೇ ಸಂಧಿಯ 6ನೇ ವಚನ ನೋಡಿ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪವಾಗಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಯನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ನೋಡಿ, ಮನಪೂರ್ವಕವಾಗಿ ಒಬ್ಬ ಮನುಷ್ಯನು ದೇವರನ್ನು ಹುಡುಕುವಾಗ ಮನಸ್ಸಾಕ್ಷಿ ಮೂಲಕವಾಗಿಯೂ ದೇವರ ವಾಕ್ಯದ ಎಚ್ಚರಿಕೆಯ ಮೂಲಕವಾಗಿಯೂ ಒಬ್ಬ ಮನುಷ್ಯನು ತಾನು ತಪ್ಪಾದ ದಾರಿಯಲ್ಲಿ ಇದ್ದಾನಾದರೆ ಅಂತಹ ಮನುಷ್ಯನನ್ನು ದೇವರು ಅವನ ಯಥಾರ್ಥತೆಯನ್ನು ಹೇಗೆ ಗೊತ್ತು ಮಾಡ್ತಾನೆ? ಇಲ್ಲಿ ಯೆಶಾಯನ ಪ್ರವಾದನೆ ನಮಗೆ ಹೇಳ್ತದೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನ ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಯನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನಮ್ಮ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಎಷ್ಟೋ ಉನ್ನತವಾಗಿವೆ. ಪ್ರಿಯರೇ, ಯಾವ ಮನುಷ್ಯನು ಯಥಾರ್ಥನಾಗಿ ದೇವರನ್ನು ಹುಡುಕ್ತಾನೋ, ಅಂದರೆ ಯಥಾರ್ಥನಾಗಿ ಹುಡುಕಿದರೆ ಕಂಡುಕೊಳ್ಳುವಿರಿ. ಯಥಾರ್ಥತೆ ಹೇಗೆ ಗೊತ್ತಾಗ್ತದೆ? ಒಬ್ಬ ಮನುಷ್ಯನು ನಿಜವಾಗಿ ದೇವರ ಆ ವಾಕ್ಯಕ್ಕೆ ಕಿವಿ ಕೊಟ್ಟು ಆತನಿಗೆ ಅಧೀನನಾಗಿ ನಡೆಯುವುದಾದರೆ ಅವನಿಗೆ ಖಂಡಿತವಾಗಿಯೂ ದೇವರ ದಾರಿ ಗೊತ್ತಾಗ್ತದೆ. ಈಗ ಜೆಫನ್ಯ ಎಂಬ ಪ್ರವಾದಿ ಪುನಃ ಹೀಗೆ ಬರೀತಾನೆ ತನ್ನ 2ನೇ ಅಧ್ಯಾಯದ ಅಥವಾ 2ನೇ ಸಂಧಿಯ 3ನೇ ವಚನದಲ್ಲಿ, ಯೆಹೋವನ ನಿಯಮವನ್ನು ಕೈಕೊಂಡ ಲೋಕದ ದೀನರೇ. ನೋಡಿ, ಇನ್ನೊಂದು ಗುರುತು ನಮ್ಮ ಕರ್ತನಾದ ಯೇಸು ಪರ್ವತ ಪ್ರಸಂಗದಲ್ಲಿ ಹೇಳಿದನ್ನು ಜ್ಞಾಪಕ ಮಾಡುವ. ಆತ್ಮದಲ್ಲಿ ಬಡವರು ಧನ್ಯರು, ಪರಲೋಕ ರಾಜ್ಯ ಅವರದು. ನೋಡಿ, ಆ ಸಂಬಂಧದಲ್ಲಿ ಜೆಫನ್ಯನು ಇಲ್ಲಿ ಬರೀತಾ ಇದ್ದಾನೆ, ಯೆಹೋವನ ನಿಯಮವನ್ನು ಕೈಕೊಂಡ ಲೋಕದ ದೀನರೇ, ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ, ಸಧರ್ಮವನ್ನು ಅಭ್ಯಾಸಿಸಿರಿ, ದೈನ್ಯವನ್ನು ಹೊಂದಿಕೊಳ್ಳಿರಿ. ಯೆಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವಿರಿ. ನೋಡಿ, ದೇವರನ್ನು ಹುಡುಕಬೇಕಾದ ಆ ತಗ್ಗಿದ ಸ್ಥಿತಿ. ಲೋಕದ ದೀನರೇ, ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ ಅಂತ ದೇವರ ವಾಕ್ಯ ಹೇಳ್ತದೆ, ಆದರೆ ದೀನರಿಗೆ ಕೃಪೆಯನ್ನು ಕೊಡುತ್ತಾನೆ. ಪ್ರಿಯರೇ, ಇಂತಹ ಎಲ್ಲ ವೈವಿಧ್ಯಮಯವಾದ ರೀತಿಯಲ್ಲಿ ದೇವರನ್ನು ಹುಡುಕುವುದು ಹೇಗೆ ಎಂಬುದಾಗಿ ಬೇರೆ ಬೇರೆ ಪ್ರವಾದಿಗಳು ಅವರವರ ಕಾಲದಲ್ಲಿ ಇರುವಂತಹ
ಆ ಮನುಷ್ಯರ ಅಗತ್ಯತೆಗಳಿಗೆ ತಕ್ಕ ಹಾಗೆ ದೇವರು ನಮಗೆ ಈ ವಿಧಾನವನ್ನು ಕಲಿಸಿಕೊಟ್ಟಿದ್ದಾನೆ. ಅದಕ್ಕಾಗಿಯೇ ಮತ್ತಾಯನ ಬರೆದ ಸುವಾರ್ತೆ 22ನೇ ಸಂಧಿಗೆ ನಾವು ಬರುವಾಗ, ಮತ್ತಾಯನ ಬರೆದ ಸುವಾರ್ತೆ 22ನೇ ಸಂಧಿಯಲ್ಲಿ ದೇವರು 37ನೇ ವಚನದಲ್ಲಿ ಹೀಗೆ ಬರೀತಾನೆ, ನಿನ್ನ ದೇವರಾಗಿಯ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆ ಮುಖ್ಯವಾದದ್ದು. ಈ ಪ್ರಶ್ನೆ ಯಾಕೆ ಬಂತು? ಸದುಕಾಯರ ಬಾಯಿಯನ್ನು ನಮ್ಮ ಕರ್ತನಾದ ಯೇಸು ತನ್ನ ಬುದ್ಧಿ ವಚನಗಳಿಂದ ಮುಚ್ಚಿದ ಕಾರಣ 34ನೇ ವಚನದಿಂದ ಓದಲಿಕ್ಕೆ ಇಷ್ಟಪಡ್ತೇನೆ. ಆತನು ಸದುಕಾರ ಬಾಯಿ ಮುಚ್ಚಿದನೆಂದು ಫರಿಸಾಯರು ಕೇಳಿ ಅಲ್ಲಿಗೆ ಕೂಡಿ ಬಂದರು. ಅವರಲ್ಲಿದ್ದ ಒಬ್ಬ ಧರ್ಮೋಪದೇಶಕನು ಆತನನ್ನು ಪರೀಕ್ಷೆ ಮಾಡಬೇಕೆಂದು, ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದಕ್ಕೆ ಆತನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಅದು ಮೊದಲನೇದು. ಇದಕ್ಕೆ ಸಮಾನವಾದ 2ನೇ ಆಜ್ಞೆ ಒಂದುಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಪ್ರಿಯರೇ, ಈ ವಚನವನ್ನು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಮಗೆ ಅದು ನಮ್ಮ ಕರ್ತನ ಬಾಯಿಂದ ಬಂತಾದರೂ ದೇವರ ವಾಕ್ಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಡ್ಯೂಟ್ರಾನಮಿ ಅಂದರೆ ಧರ್ಮೋಪದೇಶ ಕಾಂಡದ 6ನೇ ಸಂಧಿಯಲ್ಲಿ ಇದು ಲಿಖಿತವಾದದ್ದನ್ನು ಯೇಸು ಕ್ರಿಸ್ತನು ಅದನ್ನು ಪುನರುಚ್ಚರಿಸಿದ್ದು ಎಂಬುದಾಗಿ ನಾವು ತಿಳಿಯಬೇಕಾಗಿದೆ. ಧರ್ಮೋಪದೇಶ ಕಾಂಡ 6ನೇ ಸಂಧಿ 5ನೇ ವಚನ, ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನೋಡಿ, ಇದೇ ವಚನವನ್ನು ಧರ್ಮಶಾಸ್ತ್ರದ ಒಬ್ಬ ಪ್ರವೀಣನಾದಂಥ ಶಾಸ್ತ್ರಿ ಯೇಸ್ವಾಮಿ ಹತ್ರ ಕೇಳಿದಾಗ ಯೇಸ್ವಾಮಿ ಪೂರ್ವದಲ್ಲಿ ಬರೆದ ಆ ವಾಕ್ಯದ ಮೂಲಕವಾಗಿ ಅವನು ಎಚ್ಚರಿಸ್ತಾನೆ. ಅವನು ಏನು ಹೇಳ್ತಾನೆ? ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ಇದು ಯಾವಾಗ ಬರೆದದ್ದು? ಮೋಶೆ ಧರ್ಮಶಾಸ್ತ್ರವನ್ನು ಇಸ್ರಾಯೇಲರಿಗೆ ಕೊಟ್ಟಾಗ, ಯೇಸು ಕ್ರಿಸ್ತನಿಗಿಂತಲೂ ಸಾಧಾರಣ 1800 ವರ್ಷಗಳ ಹಿಂದೆ ಬರೆದಂಥ ವಚನವನ್ನು ಯೇಸು ಆ ಶಾಸ್ತ್ರಿಯ ಎದುರು ಉಚ್ಚರಿಸ್ತಾನೆ. ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನನ್ನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಅದರ ನಂತರ ಯೇಸ್ವಾಮಿ ಪಕ್ಕನೆ ಹೇಳ್ತಾನೆ, ಇದಕ್ಕೆ ಸಮಾನವಾದ ಇನ್ನೊಂದು ಅಪ್ಪಣೆ ಉಂಟು. ಅದು ಕೂಡ ನಮ್ಮ ಕರ್ತನಾದ ಯೇಸು ತೆಗೆಯುವುದು ಬೇರೆ ಭಾಗದಿಂದ ಅಲ್ಲ, ಧರ್ಮಶಾಸ್ತ್ರದಿಂದಲೇ ಆತನು ತೆಗೀತಾ ಇದ್ದಾನೆ. ಯಾಜಕ ಕಾಂಡ 19ನೇ ಸಂಧಿ 17 ಮತ್ತು 18ನೇ ವಚನಗಳು. ಪ್ರಿಯರೇ, ಸಹೋದರನ ವಿಷಯವಾಗಿ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಾರದು. ನೆರೆಯವನ ದೋಷಕ್ಕೆ ನೀವು ಒಳಗಾಗದಂತೆ ಅವನ ತಪ್ಪನ್ನು ಅವನಿಗೆ ತಿಳಿಸಲೇಬೇಕು. ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಡಿಗೆ ಕೇಡನ್ನು ಮಾಡದೆ, ಮನಸ್ಸಿನಲ್ಲಿ ಮತ್ಸರವನ್ನು ಇಟ್ಟುಕೊಳ್ಳದೆ, ನಿಮ್ಮ ನೆರೆಯವನನ್ನು ನಿಮ್ಮಂತೆಯೇ ಪ್ರೀತಿಸಬೇಕು. ನೋಡಿ, ಅನೇಕರು ಹೇಳುವುದುಂಟು, ಹಳೆ ಒಡಂಬಡಿಕೆಯಲ್ಲಿ ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಎಂಬ ನ್ಯಾಯ ಅಂತ ಹೇಳಿ. ಆದರೆ ಧರ್ಮಶಾಸ್ತ್ರದಲ್ಲಿ ಮೋಶೆ ಬರೆದಂಥ ಧರ್ಮಶಾಸ್ತ್ರದಲ್ಲಿ ಇಲ್ಲಿ ನೋಡಿ ಏನು ಹೇಳಿದೆ? 19ನೇ ಸಂಧಿ 17ನೇ ವಚನ, ಸಹೋದರನ ವಿಷಯವಾಗಿ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಾರದು. ನೆರೆಯವನ ದೋಷಕ್ಕೆ ನೀವು ಒಳಗಾಗದಂತೆ ಅವನ ತಪ್ಪನ್ನು ಅವನಿಗೆ ತಿಳಿಸಲೇಬೇಕು. ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಡಿಗೆ ಕೇಡನ್ನು ಮಾಡದೆ, ಮನಸ್ಸಿನಲ್ಲಿ ಮತ್ಸರವನ್ನು ಇಟ್ಟುಕೊಳ್ಳದೆ, ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು. ನಾನು ಯೆಹೋವನು. ನೋಡಿ, ಯಾವ ರೀತಿಯಲ್ಲಿ ದೇವರು ಹೇಳ್ತಾ ಇದ್ದಾನೆ, ದೇವರನ್ನು ಪೂರ್ಣ ಹೃದಯದಿಂದ ಹುಡುಕಿರಿ, ಪೂರ್ಣ ಭಕ್ತಿಯಿಂದ ಆತನನ್ನು ಆರಾಧಿಸಿರಿ. 2ನೇ ಅಪ್ಪಣೆ ಅದಕ್ಕೆ ಸಮಾನವಾದದ್ದು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 22ನೇ ಸಂಧಿಯಲ್ಲಿ ನಮ್ಮ ಕರ್ತನಾದ ಯೇಸು ಹೇಳ್ತಾ ಇದ್ದಾನೆ. ನೋಡಿ, ನಾವು ಅನೇಕ ಸರಿ ನೋಡಿದೆವು,
ಜ್ಞಾನವೇ ದೀಪ, ಒಂದು ಹಿತನುಡಿ ದೇವರ ವಾಕ್ಯದ ಮೂಲಕವಾಗಿ ನಮಗೆ ಬಂದದ್ದು, ಅದು ನಮಗೆ ಮಾರ್ಗದರ್ಶಕ. ಪ್ರಿಯರೇ, ಇದರ ಅರ್ಥವನ್ನು ನಾವು ಗ್ರಹಿಸಬೇಕು. ಈ ವಚನಗಳನ್ನು ನಾವು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ಅದಕ್ಕೆ ವಿಧೇಯರಾದರೆ ನಾವು ನಿಜವಾಗಿಯೂ ಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಎಂಬುದು ನಮಗೆ ಗೊತ್ತಾಗ್ತದೆ. ನೋಡಿ, ಅನೇಕ ಸಾರಿ ಮನುಷ್ಯರು ನಾನು ಪೂರ್ಣ ಹೃದಯದವನು ಅಂತ ಎಣಿಸ್ತಾ ಇದ್ದಾರೆ. ಅದು ಹೇಗೆ ಗೊತ್ತಾಗ್ತದೆ? ನಮ್ಮ ಕರ್ತನಾದ ಯೇಸು ತನ್ನ ಶಿಷ್ಯರಿಗೆ ಕೊಟ್ಟಂತಹ ಆ ಬಹಳ ದೊಡ್ಡದಾದ ಅಪ್ಪಣೆ ಅದೇನೆಂದರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ನನ್ನ ಅಪ್ಪಣೆಗಳನ್ನು ಪಾಲಿಸಬೇಕು. ನೀನು ಆ ಅಪ್ಪಣೆಗಳನ್ನು ಪಾಲಿಸಿದರೆ ನಾನು ನಿಮಗೆ ಪವಿತ್ರಾತ್ಮನನ್ನು ಕೊಡುತ್ತೇನೆ. ಒಬ್ಬನು ಪೂರ್ಣ ಹೃದಯದಲ್ಲಿ ದೇವರನ್ನು ಪ್ರೀತಿಸ್ತಾನೋ ಅಥವಾ ಕೆಲವು ಲಾಭಕ್ಕಾಗಿ ದೇವರನ್ನು ಪ್ರೀತಿಸ್ತಾನೋ ಎಂಬಂಥ ಒಂದು ಪ್ರಶ್ನೆ. ಯೋಬನ ವಿಷಯದಲ್ಲಿ ನೆನಪಿಡಿ, ಯೋಬನ ಭಕ್ತಿಯನ್ನು ನೋಡಿ ದೇವರು ಮೆಚ್ಚಿ ಸೈತಾನನ ಎದುರು ಒಂದು ವಾದವನ್ನು ಮಂಡಿಸಿದಾಗ ಸೈತಾನನು ಹೇಳ್ತಿದ್ದಾನೆ ಏನಂತ ಹೇಳಿದರೆ, ಯೋಬನು ಸುಮ್ಮನೆ ನಿನ್ನನ್ನು ಪ್ರೀತಿಸ್ತಾನಾ? ಆತನು ಒಳ್ಳೆಯ ಕಾರ್ಯಗಳಲ್ಲಿ ಅವನನ್ನು ಸಮೃದ್ಧಿಯಿಂದ ಬೆಳೆಸಿದಿ, ಅದಕ್ಕಾಗಿ ಅವನು ಸ್ವಾರ್ಥದಿಂದ ನಿನ್ನನ್ನು ಪ್ರೀತಿಸ್ತಾನೆ ಅಂತ ಹೇಳ್ತಾ ಇದ್ದಾನೆ. ಆದರೆ ದೇವರು ಯೋಬನ ಅಂತರ್ಯವನ್ನು ತಿಳಿದವನಾಗಿ ಅವನಿಗೆ ಹೇಳಿದ್ದೇನು? ಅವನಿಗೆ ಬೇಕಾದಷ್ಟು ಹಿಂಸೆಯನ್ನು ಕೊಟ್ಟರೂ ಅವನು ನನ್ನಿಂದ ತೊಲಗುವುದಿಲ್ಲ. ಅಲ್ಲಿ ಅಂದವಾದ ಆ ಸಾಕ್ಷಿ ಯೋಬನ ವಿಷಯವಾಗಿ ನಮಗೆ ಯೋಬನ ಪುಸ್ತಕದಲ್ಲಿ ಕಂಡು ಬರ್ತದೆ. ಪ್ರತ್ಯೇಕವಾಗಿ ಒಬ್ಬ ಮನುಷ್ಯನು ಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸುವುದಾದರೆ ಯಾವ ಕಷ್ಟ ಬಂದರೂ, ಯಾವ ವಿರೋಧ ಬಂದರೂ, ಯಾವ ಹಿಂಸೆ ಬಂದರೂ ಆ ದೇವರಿಂದ ಅವನು ಮಾತ್ರ ದೂರ ಹೋಗುವುದಿಲ್ಲ. ಅದಕ್ಕಾಗಿ ಪೂರ್ಣ ಮನಸ್ಸಿನಿಂದ ಒಬ್ಬನು ದೇವರನ್ನು ಪ್ರೀತಿಸುವುದಾದರೆ ನಾವು ಆತನನ್ನು ಕಂಡುಕೊಳ್ಳುವೆವು. ಪ್ರಿಯರೇ, ಬಹಳ ಅಗತ್ಯವಾದ ಒಂದು ಸಂಗತಿ ಪೂರ್ಣ ಮನಸ್ಸು, ಪೂರ್ಣ ಬುದ್ಧಿ ಮತ್ತು ಪೂರ್ಣ ಶಕ್ತಿ. ಶಕ್ತಿ ಎಷ್ಟು ಇದೆಯೋ ಆ ಸಂಪೂರ್ಣ ಶಕ್ತಿಯಲ್ಲಿ ನಾವು ದೇವರನ್ನು ಆರಾಧಿಸಿ ಆತನನ್ನು ಹುಡುಕುವುದಾದರೆ ಆತನು ನಮ್ಮನ್ನು ಕಂಡುಕೊಳ್ತಾನೆ. ದೇವರು ನಮಗೆ ಹೀಗೆ ಮಾಡ್ತಾನೆ, ಆದ್ದರಿಂದ ನಾವು ಹಾಗೆ ಮಾಡ್ತೇವೆ ಎಂಬಂಥ ಆ ವಾದದ ಮೂಲಕವಾಗಿ ದೇವರನ್ನು ಹುಡುಕುವಂಥದ್ದಲ್ಲ. ಪ್ರಿಯರೇ, ದೇವರನ್ನು ಹುಡುಕುವಂತಹ ರೀತಿ, ಯಾರು ಆತನನ್ನು ಯಥಾರ್ಥ ಹೃದಯದಿಂದ ಹುಡುಕ್ತಾರೋ ಅವರು ಆತನನ್ನು ಕಂಡುಕೊಳ್ಳುತ್ತಾರೆ ಎಂಬಂಥ ಒಂದು ಆಶ್ವಾಸನೆಯನ್ನು ನಮ್ಮ ಕರ್ತನಾದ ಯೇಸು ತಾನೇ ಹೇಳಿದ ಮಾತಿಗನುಸಾರವಾಗಿ ಅನೇಕ ಆ ಪೂರ್ವ ಕಾಲದ ಭಕ್ತರಿಂದ ನಮಗೆ ತಿಳಿದು ಬಂದದ್ದನ್ನು ನಾವು ನೆನಪು ಮಾಡಿಕೊಳ್ಳುವ. ಹಾಗಾದರೆ ಆತನು ಹುಡುಕುವ ಆ ದಿಶೆಯಲ್ಲಿ ನಾವು ಹೇಗೆ ಅದನ್ನು ನೆರವೇರಿಸಬೇಕು ಎಂಬುದನ್ನು ತಿಳ್ಕೊಳ್ಳೋಣ.